ಇವಾಗ ಈರುಳ್ಳಿ ಹಾಕೋಣ ಕಟ್ ಮಾಡೋದು. ಕ್ಯಾರೆಟ್ನ ಸೇರಿಸ್ಕೊಳ್ಳೋಣ. ನಾವು ಒಂದು ಕ್ಯಾರೆಟ್ ತಿರ್ಕೊಂಡಿರೋದು, ಅರ್ಧ ಬೀಟ್ರೂಟ್ ತಿರ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ಳೋಣ. ಕೈ ಹಿಡಿಯಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ, ಚಿಕ್ಕದಾಗಿ ಹಚ್ಕೊಂಡು. ಇದ್ರ ಜೊತೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ಇದ್ರ ಜೊತೆ ಅಕ್ಕಿ ಸೇರಿಸ್ಕೊಳ್ಳೋಣ. 1 ಸ್ಪೂನ್, 2 ಸ್ಪೂನ್, 3 ಸ್ಪೂನ್, 4 ಸ್ಪೂನ್, 5 ಸ್ಪೂನ್, 6 ಸ್ಪೂನ್, 4ರಿಂದ 5 ರೊಟ್ಟಿ ಆಗುತ್ತಿದ್ದು. ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೋಡ್ಬಿಟ್ಟು ಉಪ್ಪು ಖಾರ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಹಾಕೊಂಡು ಕಲಿಸ್ಕೊಳ್ಳೋಣ. ರೊಟ್ಟಿ ಮಾಡ್ತಿರೋದೆಲ್ಲ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಯಾರ್ಯಾರು ತರಕಾರಿ ತಿನ್ನಲ್ಲ ಅವ್ರಿಗೆಲ್ಲ ಇದು ಒಳ್ಳೇದು. ಅಂದರೆ ಸಪ್ರೇಟಾಗಿ ತರಕಾರಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ರೊಟ್ಟಿ ಜೊತೆ ಹಾಕಿದಾಗ ಗೊತ್ತಾಗಲ್ಲ ಅವ್ರಿಗೆ ತರಕಾರಿ ಅಂತಲೇ. ಇವಾಗ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿನೀರು ಉಗುರು ಬೆಚ್ಚಗಿರಬೇಕು. ಕಾಯಿಸಿರೋದು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಹಾಕ್ಕೊಳ್ಳೋಣ. ಚಪಾತಿ ಇಡ್ತಾರಲ್ಲ ಸ್ವಲ್ಪ ಮೆತ್ತಗಿರಬೇಕು. ನಾನು ಚೂರು ನೀರು ಹಾಕೊಂಡು, ನಾನು ಇದಕ್ಕೊಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಬಿಟ್ಟು ಹಾಕ್ಬೇಕು. ನೋಡಿ ರೆಡಿಯಾಗಿದೆ. ಈ ಥರ ಇರಬೇಕು. ಎತ್ಕೊಂಡಾಗ ಉಂಡೆ ಮಾಡೋಕ್ಕೆ ತಟ್ಟಕ್ಕೆ ಹದವಾಗಿರಬೇಕು. ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಡೋಣ. ಇವಾಗ ರೆಡಿಯಾಗಿದೆ. ತಗೊಳ್ಳೋಣ, ತಟ್ಕೊಳ್ಳೋಣ. ಇದಕ್ಕೆ ಒಂದು ಬಿಳಿ ಬಟ್ಟೆ ಮೇಲೆ ತಟ್ಕೊಂಡ್ರು ಸರಿನೇ ಆಗುತ್ತೆ. ಇವಾಗ ಒಂದು ಉಂಡೆ ಇಟ್ಕೊಂಡಿದ್ದೀನಿ. ಬಟ್ಟೆ ಯಾವ ಮಾಡಿ ಒಂದು ಟೇಬಲ್ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಉಂಡೆ ಮಾಡಿ ತಟ್ಕೊಂಡು ಹೋಗೋಣ. ಜಸ್ಟು ನೀರು ಹದ್ಬಿಟ್ಟು ಒಂದು ತಟ್ಕೊಂಡು ಹಂಗೆ ಹೋಗೋಣ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ತಟ್ಕೊಬೋದು. ಬಟ್ಟೆಲಿ ತೆಳ್ಳಗೆ ನಿಮಗೆ ತುಂಬ ತೆಳ್ಳಗೆ ಬೇಕೋ ತಟ್ಕೊಳ್ಳಿ. ನಮಗೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ನಮ್ಗೆ ಇಷ್ಟ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಹಿಂಗೆಲ್ಲ ಮಾಡಿಕೊಟ್ರೆ. ಇವಾಗ ಗ್ಯಾಸ್ ಅಂಟಿಸ್ಕೊಳ್ಳೋಣ. ಗ್ಯಾಸ್ ಅಂಟಿಸ್ಬಿಟ್ಟು ಸ್ಟವ್ ಇಟ್ಕೊಳ್ಳೋಣ. ಸ್ಟವ್ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಕಾಗಿದೆ. ಇವಾಗ 1 ಸ್ಪೂನಷ್ಟು ಎಣ್ಣೆ ಹಾಕೋಣ. ಇವಾಗ ರೊಟ್ಟಿಗೆ ತಟ್ಟಿನೋಣ, ಅದ್ರ ಮೇಲೆ ಹಾಕೋಣ. ಹಂಗೆ ತೆಗಡ ಬಂದ್ಬಿಡುತ್ತೆ ಈಸಿಯಾಗಿ. ನೋಡ್ಬೋದು ನಿಮಗೆ ಗೊತ್ತಾಗುತ್ತೆ ರೊಟ್ಟಿ ಹೆಂಗೆ ಬಂದಿದೆ. ಇದು ಬೇಸ್ಟಿಗೆ ನನ್ನೊಂದು ತಟ್ಕೊಂಡ್ಬಿಟ್ಟಿದ್ದೀನಿ. ರೊಟ್ಟಿ ಬೆಂತೆ ನೋಡ್ಕೊಳ್ಳೋಣ. ಸ್ವಲ್ಪ ಬೆಂದಿದ್ರೆ ಎದ್ದೊಳುತ್ತೆ ನೋಡಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಮತ್ತೆ ಊಟ ತೆಗೆದುಕೊಂಡು ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 2ರಿಂದ 3 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ. ಅದ್ರ ಜೊತೆ ನಾನು ಹಂಗೆ ಚಟ್ನಿ ಮಾಡಿಕೊಂಡೆ ಫ್ರೀಜಾಗನೇ. ಇವಾಗ ರೊಟ್ಟಿ ರೆಡಿಯಾಗಿದೆ. ಹಾಕ್ಕೊಳ್ಳೋಣ ತಟ್ಟೆಗೆ. ರೊಟ್ಟಿ ರೆಡಿಯಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ.